ಸೊ ಇಮ್ಯಾಜಿನ್ ಮಾಡಿರಿ 5 ವರ್ಷದ ಹಿಂದೆ ನೀವೇನ್ರ ಐಫೋನ್ ಬಜಾಜ್ EMI ಒಳಗೆ ತೊಗೊಳೋದು ಬಿಟ್ಟು ಒಂದು ವೇಳೆ ನೀವೇನ್ರ SIP ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಎಷ್ಟು ರಿಟರ್ನ್ ಜನ್ರೇಟ್ ಆಕೈತೆ ಅಂತಂದ್ರೆ ಸೊ ಅದೇನ್ರ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಸೊ ಗೂಗಲ್ ಒಳಗೆ ಹೋಗಿ SBI EMI ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿರಿ. ಅದರ ಒಳಗೆ ನಿಮ್ಗೆ ಫಸ್ಟ್ ವೆಬ್ಸೈಟ್ ಸಿಗ್ತೈತೆ ನೋಡ್ರಿ, ಪರ್ಪಲ್ ಕಲರ್ದ, ಅದನ್ನು ಕ್ಲಿಕ್ ಮಾಡಿ. ಈಗ ನೀವು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದ್ರ ಒಳಗೆ ಸಾಕಷ್ಟು ನಿಮಗೆ ಕ್ಯಾಲ್ಕುಲೇಟರ್ ಸಿಗ್ತಾವೆ. ಆಟ್ ಪ್ರೆಸೆಂಟ್ ನಾವು ಲೋನ್ EMI ಕ್ಯಾಲ್ಕುಲೇಟರ್ ಕ್ಲಿಕ್ ಮಾಡೋಣ. ನೀವೇನ್ರ 20,000 rupees ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ ರೂಪಾಯಿ ಐಫೋನ್ ಏನ್ರ ತೊಗೊಂಡ್ರೆ ನಿಮಗೆ 80,000 rupees ಲೋನ್ ಬೀಳ್ತೈತಿ. ಸೊ ಇಲ್ಲಿ 80,000 rupees ಏನೋ ಲೋನ್ ಇರಲಿ, 60,000 rupees ಲೋನ್ ಇರ್ತದೆ. ನೀವು ಲೋನ್ ಅಮೌಂಟ್ ಒಳಗೆ ಕ್ಲಿಕ್ ಮಾಡಿರಿ. ಆಮೇಲೆ EMI ಎಷ್ಟು ವರ್ಷ ನೀವು ಪೇ ಮಾಡಕತ್ತಿರಲ್ಲ, ಇಲ್ಲಾಂದ್ರೆ ಎಷ್ಟು ತಿಂಗಳು ಮಾಡಕತ್ತೀರಿ. ಸೊ ಇಲ್ಲಿ ಮಂತ್ಸ್ ಇಲ್ಲ, ಬಟ್ ಇಯರ್ಸ್ ಒಳಗೆ ನೀವು ಕ್ಲಿಕ್ ಮಾಡ್ಕೋಬೋದು. 2 years ಒಳಗೆ ನೀವು ಕ್ಲಿಕ್ ಮಾಡಿ ಮತ್ತು ಎಷ್ಟು ಪರ್ಸೆಂಟ್ ನೀವು ಇಂಟ್ರೆಸ್ಟ್ ಪೇ ಮಾಡಕತ್ತೀರಿ ಅಂತಂದು ನೀವು ನೋಡ್ಕೋಬೋದು. ಎಷ್ಟು ಪರ್ಸೆಂಟ್ ನೀವು ಇಂಟ್ರೆಸ್ಟ್ ಪೇ ಮಾಡಕತ್ತಿರಲ್ಲ ಇಲ್ಲಿ ಇಂಟ್ರೆಸ್ಟ್ ರೇಟ್ ಒಳಗೆ ನೀವು ಹಾಕ್ರಿ. ಸೊ 14 ಇರ್ಬೋದು, 16 ಇರ್ಬೋದು, ಮತ್ತು 12 ಇರ್ಬೋದು. ಸೊ ಮ್ಯಾಕ್ಸಿಮಮ್ ತೊಗೊಳ್ಳೋಣ ನಾವು. ಈ ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ ಮಂತ್ ನಮಗೆ ಏನು ಅಂತಂದ್ರೆ 3,900 rupees EMI ಬರಾಕತ್ತೈತಿ. ಸೊ ಇದೇ 3,900 rupees ನಾವು ಏನರ ತೊಗೊಂಡು SIP ಒಳಗೆ ಒಂದು ವೇಳೆ ನಾವೇನರ ಹಾಕಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಜನ್ರೇಟ್ ಆಕೈತೆ ಅಂತ ನೋಡ್ಬೇಕಂದ್ರೆ ಸೊ ನಾವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಇಲ್ಲಿ EMI ಕ್ಯಾಲ್ಕುಲೇಟರ್, SBI ಕ್ಯಾಲ್ಕುಲೇಟರ್, ಲಮ್ಸಮ್ ಕ್ಯಾಲ್ಕುಲೇಟರ್, SIP ಕ್ಯಾಲ್ಕುಲೇಟರ್ ಐತಿ, ಸ್ಟೆಪ್ ಅಪ್ SIP ಕ್ಯಾಲ್ಕುಲೇಟರ್ ಐತಿ. ಸೊ ನಮಗೆ ಬೇಕಾಗಿದ್ದು SIP ಕ್ಯಾಲ್ಕುಲೇಟರ್. ಸೊ SIP ಕ್ಯಾಲ್ಕುಲೇಟರ್ ಒಳಗೆ 3,900 rupees ಪರ್ ಮಂತ್ SIP ಒಳಗೆ. ಮತ್ತು ಎಷ್ಟು ವರ್ಷ ಟೆನ್ಯೂರ್ ಅಂತಂದ್ರೆ 2 years ಆಟ್ ದ ರೇಟ್ ಆಫ್ ಎಷ್ಟು. ಸೊ ಮ್ಯೂಚುವಲ್ ಫಂಡ್ನಿಂದ ಏನಿಲ್ಲ ಅಂತಂದ್ರೆ ಎವರೇಜ್ ರಿಟರ್ನ್ 12.5% ಇರ್ತೈತಿ. ಸೊ ನಮ್ದು ಎಕ್ಸ್ಪೆನ್ಸ್ ರೇಷಿಯೋ ಎಲ್ಲ ಕಟ್ ಮಾಡಿ ನಾವು 10.5% ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ 10.5% ಒಳಗೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮ್ದು ಇನ್ವೆಸ್ಟೆಡ್ ಅಮೌಂಟ್ ಏನಿರ್ತೈತಲ್ಲ 93,600 ಇರ್ತೈತಿ. ಪ್ರಾಫಿಟ್ ನಮ್ಗೆ ಏನಿಲ್ಲ ಅಂತಂದ್ರು 10,900 rupees ಇರ್ತೈತಿ. ಸೊ ಟೋಟಲ್ ಅಮೌಂಟ್ 1,04,500 rupees ನಮ್ದಾಗಿರ್ತೈತಿ. ಸೊ ಇದೇ ನಾವು 1,04,500 rupees ನಾವೇನ್ರ ಲಮ್ಸಮ್ ಹಾಕಿದ್ರೆ ಅಂದ್ರೆ ಸೊ ಆಫ್ಟರ್ 2 years ನಾವು SIP ಸ್ಟಾಪ್ ಮಾಡಿ ಅದನ್ನು ಹಂಗೆ ಮತ್ತು 3 more years ನಾವು ಹಂಗೆ ಬಿಟ್ರೆ ಸೊ ಇಲ್ಲಿ ಕೆಳಗಡೆ ಹೋಗಿ ಲಮ್ಸಮ್ ಕ್ಯಾಲ್ಕುಲೇಟರ್ ಇರ್ತೈತಿ. ಸೊ ಲಮ್ಸಮ್ ಕ್ಯಾಲ್ಕುಲೇಟರ್ ಅಂದ್ರೆ ಏನು, ಒನ್ ಟೈಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡೋದಕ್ಕೆ ಲಮ್ಸಮ್ ಕ್ಯಾಲ್ಕುಲೇಟರ್ ಅಂತಾರೆ. 4,000 rupees ನಾವು ಕನ್ಸಿಡರ್ ಮಾಡೋಣ ಫಾರ್ 3 years. ಎಷ್ಟು ಪರ್ಸೆಂಟ್ ಅಂದ್ರೆ 10.5% ನಾವು ಕನ್ಸಿಡರ್ ಮಾಡಿದರೆ ಸೊ ನಮ್ಮ ಕಡೆ ಏನಿಲ್ಲ ಅಂತಂದ್ರೆ 1,40,320 rupees. ಸೊ ಆಲ್ಮೋಸ್ಟ್ 1,40,000 rupees ನಮ್ಮ ಕಡೆ ಇರ್ತೈತಿ. ಅದ ಫೋನ್ 5 years ಆದಮೇಲೆ ಏನಿಲ್ಲ ಅಂತಂದ್ರು ನಿಮ್ಗೆ 50% ಕಡಿಮೆ ವ್ಯಾಲ್ಯೂ ಒಳಗೆ ನಿಮ್ಗೆ ಸಿಗ್ತಿತ್ತು. ಸೊ ನಾನು ನಿಮ್ಗೆ ಎಂಜಾಯ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಿಲ್ಲ, ಬಟ್ ನೀವೇನ್ರ SIP ಒಳಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಲಾಟ್ ಆಫ್ ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಗೆ ಸಿಗ್ತಿತ್ತು. ಮತ್ತು ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಅಮೌಂಟ್ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಮೋರ್ ದೆನ್ ಎನಫ್ ನಿಮ್ಮ ಕಡೆ ನಿಮ್ಗೆ ಇರ್ತಿತ್ತು ಅಮೌಂಟ್. ಸೊ ಈ ವಿಡಿಯೋ ನಿಮ್ಗೆ ಏನಾರ ಲೈಕ್ ಆತಂತಂದ್ರೆ ಯಾರು ಐಫೋನ್ EMIದಾಗ ತೊಗೊಳಕ್ಕೆ ಪ್ಲ್ಯಾನ್ ಹಾಕಕತ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿರಿ. ಮತ್ತು ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿರಿ. ನನ್ನ ಹೆಸರು ನಿಖಿಲ್, ಸೇಬಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಸಾಕಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಯಾಕೆ ಲೋನ್ ಟ್ರ್ಯಾಪ್ ಒಳಗೆ ಬೀಳ್ತಾರ ಅಂತಂದು ಅವ್ರಿಗೆ ಗೊತ್ತಿರಂಗಿಲ್ಲ. ನಾಟ್ ಬಿಕಾಸ್ ಅವ್ರದ್ದು ಅರ್ನಿಂಗ್ ಕಡಿಮೆ ಐತಿ ಅಂತಂತಲ್ಲ, ಯಾಕಂದ್ರೆ ಅವ್ರ ಫೈನಾನ್ಸಸ್ ಬಗ್ಗೆ, ಮನಿ ಹ್ಯಾಂಡ್ಲಿಂಗ್ ಬಗ್ಗೆ ಮತ್ತು ಎಕ್ಸ್ಪೆನ್ಸಸ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಮೊದ್ಲಿಂತ್ರನೂ ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಒಳಗೆ ಅವ್ರಿಗೆ ಕಲಿಸಿಲ್ಲ. ನೀವು ಏನರ ಹೊಳ್ಳ ಸೇಮ್ ಅದೇ ರೂಟೀನ್ ಒಳಗೆ ನೀವು ಯಾಕೆ ಬೀಳಕತ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗಕತ್ತಿಲ್ಲ ಅಂತಂದ್ರೆ ಈ ಪೇಜ್ನ ಫಾಲೋ ಮಾಡಿರಿ. ನಾನು ನಿಮಗೆ ಇಲ್ಲಿ ಹೆಲ್ಪ್ ಮಾಡಾಕಿದ್ದೀನಿ. ಮುಂದಿನ ವಿಡಿಯೋ ಮಟ್ಟ ಟೇಕ್ ಕೇರ್, ಬಾಯ್ ಬಾಯ್.